ಧರ್ಮಸ್ಥಳದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಒಬ್ಬ ಅನಾಮಧೇಯ ಅನಾಮಿಕ ವ್ಯಕ್ತಿ, ಆತನ ವಿವರಗಳು ಗೊತ್ತು ಬಟ್ ಹೇಳಬಾರ್ದು, ಜರ್ನಲಿಸ್ಟಿಕ್ ಎಥಿಕ್ಸ್ ಅದು. ಆತ ಬಂದು ನೂರಾರು ಶವಗಳನ್ನು ನಾನು ಹುತ್ತಿದ್ದೀನಿ, 2004ನೇ ಇಸ್ವಿಯ ತನಕ ನೂರಾರು ಶವಗಳನ್ನು ಅಲ್ಲಿ ಹುತ್ತಿದ್ದೀನಿ, ಒತ್ತಾಯದಿಂದ ಹೆದರಿಕೆಯಿಂದ ನನ್ನಿಂದ ಆ ಕೆಲಸ ಮಾಡಲಾಗಿದೆ. ಈಗ ತಪ್ಪೊಪ್ಪಿಗೆಯನ್ನು ಕೊಡೋದಕ್ಕೆ ಬಂದಿದ್ದೀನಿ, ನನಗೆ ಪಶ್ಚಾತ್ತಾಪ ಆಗ್ತಿದೆ ಅಂತ ಆತ ಮೊದಲು ವಕೀಲರ ಮೂಲಕ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿಸ್ತಾ, ವಕೀಲರು ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಧೀಶರ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗಿದೆ. ಈ ಮಧ್ಯೆ SIT ರಚಿಸಬೇಕು ಅನ್ನುವ ಆಗ್ರಹ ಕೇಳಿಬಂದಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ CS ದ್ವಾರಕಾನಾಥ್ ಅವರ ಜೊತೆಗೆ ಅನೇಕರನ್ನು ಕರ್ಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಆ ಅನೇಕರ ಪೈಕಿ ವಕೀಲರಾದ ಬಾಲನ್ ಅವರು ಇದ್ದರು. SIT ರಚನೆ ಮಾಡಬೇಕು ಅಂತ. ಆ ನಂತರ ಒಂದು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ರಿಟೈರ್ಡ್ ಜಸ್ಟಿಸ್ ಗೋಪಾಲಗೌಡರು ಹೇಳಿದ್ರು SIT ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ. ಅಷ್ಟೆಲ್ಲ ಆದಮೇಲೆ ಮುಖ್ಯಮಂತ್ರಿಗಳನ್ನು ಕೇಳಿದರೆ ಯಾರ್ಯಾರು ಹೇಳ್ತಾರೆ ಅಂತ SIT ಮಾಡೋದಕ್ಕಾಗೋದಿಲ್ಲ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅವಶ್ಯಕತೆ ಬಿದ್ದಾಗ ಅವಶ್ಯಕ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಜೊತೆಗೊಂದು ಗಾದೆ ಮಾತು ನಾನು ಅಂದೆ, ಅವತ್ತು ಭಾಳ ದಿವಸದ ನಂತರ ಈ ಗಾದೆ ಮಾತು ಕೇಳ್ತಾ ಇದ್ದೀನಿ ಅಂತ. ಎತ್ತು ಈತು ಅಂದರೆ ಕರ್ಕೊಂಡೋಗಿ ಕೊಟ್ಟಿಗೆ ಕಟ್ಟು ಅನ್ನೋದಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ಎತ್ತು ಈಯೋದಕ್ಕೆ ಸಾಧ್ಯ ಇಲ್ಲ, ಇತ್ಯಾದಿ ಮುಖ್ಯಮಂತ್ರಿಗಳು ಮಾತಾಡಿದರು. SIT ರಚನೆ ಆಗಿದೆ. 4 ಜನ IPS ಆಫೀಸರ್ಸ್ ಇದ್ದಾರೆ. ಪ್ರಣಬ್ ಮೊಹಾಂತಿ DGP, ಅನುಚೇತ್ ಅವರಿದ್ದಾರೆ, ಜಿತೇಂದ್ರ ಕುಮಾರ್ ಅವರಿದ್ದಾರೆ, ಸೌಮ್ಯಲತಾ ಇದ್ದಾರೆ. ಸೌಮ್ಯಲತಾ, ಅನುಚೇತ್, ಜಿತೇಂದ್ರ ಕುಮಾರ್ ಮತ್ತು ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ರಚನೆಗೊಂಡಿರುವಂಥ SIT ಇದು. ಧರ್ಮಸ್ಥಳ ಹತ್ಯೆಗಳ ಎಲ್ಲ ಕೇಸ್ಗಳನ್ನು SITಗೆ ಕೊಡಲಾಗಿದೆ, ಅಥವಾ ಅದಕ್ಕೆ ಲಿಂಕ್ ಆಗುವಂಥ ಎಲ್ಲ ಪ್ರಕರಣಗಳು ಇದಕ್ಕೆ. ಧರ್ಮಸ್ಥಳಕ್ಕೆ ಹೋಗಿ ನಾಪತ್ತೆಯಾದವರ ಪ್ರಕರಣ ಈ SIT ಅಡಿಯಲ್ಲಿ ತನಿಖೆಯಾಗತ್ತೆ. 4 ಜನ IPS ಅಧಿಕಾರಿಗಳನ್ನು ಒಳಗೊಂಡಿರುವಂಥ ತಂಡ ಇದು. ಒಂದೊಂದು ತಂಡಕ್ಕೆ ಒಂದಷ್ಟು ರೆಸ್ಪಾನ್ಸಿಬಿಲಿಟಿಗಳನ್ನು ಕೊಡ್ತಾರಂತೆ. ಈ ಮಧ್ಯೆ ಸ್ಥಳೀಯ ಪೊಲೀಸರು ಈ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ, ಯಾರು ಅನಾಮಿಕ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು, ದಕ್ಷಿಣ ಕನ್ನಡದ ಪೊಲೀಸರು ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಅವರೊಂದು ಮಾತು ಹೇಳ್ತಾರೆ, ಈ ವ್ಯಕ್ತಿ ನಾಪತ್ತೆ ಆಗ್ತಾರೆ ಅಂತ ನಮಗೆ ಗುಪ್ತಚರ ಮಾಹಿತಿ ಇದೆ ಅನ್ನೋದು ಒಂದು ಹೇಳಿಕೆ ಬಂದಿರುತ್ತೆ. ಅದರ ಜೊತೆಗೆ ಬೆಳತಂಗಡಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ, ಈ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ನಾವು ಅಂತ. ಅದೇ ಆ್ಯಂಗಲ್ನಲ್ಲಿ SIT ಮುಂದುವರಿಯುತ್ತಾ ಅಥವಾ ಬೇರೆ ಏನಾದ್ರು ಮಾಡ್ತಾರಾ ಗೊತ್ತಿಲ್ಲ. ಈಗಾಗಲೇ ಒಂದು ತಲೆಬುರುಡೆಯನ್ನು ಆತ ತಗೊಂಡು ಬಂದಿದ್ದ ಆ ವ್ಯಕ್ತಿ. ಆ ತಲೆಬುರುಡೆ ನೆನಪಿರಲಿ, KV ಧನಂಜಯ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದರು. ತಲೆಬುರುಡೆ ತೆಗೆದು ಚೀಲಕ್ಕೆ ಹಾಕಿಕೊಳ್ತಾ ಇರುವಂಥ ವಿಡಿಯೋ. ಈ ತಲೆಬುರುಡೆ ಬಗ್ಗೆ ನಾನು ಮಾತಾಡೋದಕ್ಕೆ ತಯಾರಿಲ್ಲ ಅಂದರು ಅವರು. ಅಂದರೆ ಇದು ಎಲ್ಲಿ ಬಿದ್ದಿತ್ತು, ಎಲ್ಲಿಯ ತಲೆಬುರುಡೆ, ಎಲ್ಲಿ ಇದನ್ನು ಚೀಲಕ್ಕೆ ಹಾಕಿಕೊಳ್ಳಲಾಯಿತು, ಚೀಲಕ್ಕೆ ಆ ಕಂದ್ಲಿಯಿಂದ ಬಡಿದು ಚೀಲಕ್ಕೆ ಹಾಕಿಕೊಳ್ಳುವಂಥ ವ್ಯಕ್ತಿ ಯಾರು, ಇದು ಏನೂ ಕೂಡ ಗೊತ್ತಿಲ್ಲ. ಆದ್ದರಿಂದಾಗಿ ನಾನು ಇದರ ಬಗ್ಗೆ ಮಾತನಾಡಲಾರೆ ಅಂತ ಧನಂಜಯ ಅವರು ಹೇಳಿದರು. ಅವರ ಕೇಸಿನ ಭಾಗ ಕೂಡ ಇದು ಅಲ್ಲ. ಇದರ ಮಧ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನು ಬಂತು. SIT ರಚನೆ ಆಗಿದ್ದು ನಿನ್ನೆ, ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ನೀವು ನೋಡಿರ್ಬೇಕು ಸುದ್ದಿ. ಈ SITಯ ಭಾಗವಾಗಿರುವ 4 ಜನ ಅಧಿಕಾರಿಗಳ ಪೈಕಿ 2 ಅಧಿಕಾರಿಗಳು ನಾವು ಈ ತನಿಖೆ ಮಾಡೋದಿಲ್ಲ ಅಂತ ಹೇಳುವ ಸಾಧ್ಯತೆಗಳಿದೆ ಅಂತ. 4 ಪೈಕಿ 2 ಪೇಪರ್ನಲ್ಲಿ ಬಂತು. ಸಹಜ, ಗೃಹ ಸಚಿವರನ್ನು ಕೇಳಿದ್ವಿ ನಾವು. ಅನುಚೇತ್ ಮತ್ತು ಸೌಮ್ಯಲತಾ 2 IPS ಅಧಿಕಾರಿಗಳು ಹಿಂದೆ ಸರಿಯುವ ಸಾಧ್ಯತೆ ಇದೆ ಅನ್ನುವ ಚರ್ಚೆನೂ ಬಂತು. ಡಾಕ್ಟರ್ G. ಪರಮೇಶ್ವರ್ ನಮ್ಮ ಗೃಹ ಸಚಿವರು ಹೇಳ್ತಾರೆ, ಅದರ ಬಗ್ಗೆ ಯಾರೂ ಏನು ಹೇಳಿಲ್ಲ. ಪ್ರಣಬ್ ಮೊಹಾಂತಿ ಅವರು ಬಂದು ಗೃಹ ಸಚಿವರನ್ನು ಭೇಟಿಯಾಗಿ 20 ನಿಮಿಷ ಮಾತುಕತೆ ನಡೆಸಿದ್ರು. ಧನ್ಯವಾದ, ನನಗೆ ಈ ಜವಾಬ್ದಾರಿ ವಹಿಸಿದ್ದಕ್ಕೆ, ಇದನ್ನು ನಾನು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಪ್ರಣಬ್ ಮೊಹಾಂತಿ ಅವರು ಹೇಳಿದಾರಂತೆ. 2 ಹಿಂದೆ ಸರಿತಾರಾ? ಆ ಪ್ರಶ್ನೆಗೆ ಹೋಮ್ ಮಿನಿಸ್ಟರ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆ ರೀತಿ ಏನಿಲ್ಲ, ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ಅವರಿಗೆ ಕೊಟ್ಟಿದ್ದೇವೆ, ಮಾಡ್ತಾರೆ ಅವರು. ನನಗೆ ಆಗಲಿ ಸರ್ಕಾರಕ್ಕೆ ಯಾರು ಇಲ್ಲ ನಾವು ಮಾಡೋದಿಲ್ಲ ಬರೋದಿಲ್ಲ ಹಾಗೆ ಅಂತ ಏನು ಯಾರು ಹೇಳಿಲ್ಲ. ಈ ದೇಶದಲ್ಲಿ ಏನೇನೋ ರಾಜಕೀಯ ಆಗುತ್ತೆ, SIT ರಚನೆ ಕೂಡ ರಾಜಕೀಯ ಆಯಿತು.
BJPಯವರು ಅಂದರೆ SIT ರಚನೆಯನ್ನು ಖಂಡತುಂಡವಾಗಿ ವಿರೋಧಿಸ್ತೀವಿ ಅಂತಲ್ಲ, ಧರ್ಮಸ್ಥಳವನ್ನು ಅಪಪ್ರಚಾರಕ್ಕೆ ಈಡು ಮಾಡ್ತಾ ಇದ್ದೀರಿ ಅಂತ. ಧರ್ಮಸ್ಥಳವನ್ನು ಅಪಪ್ರಚಾರಕ್ಕೆ ಈಡು ಮಾಡ್ತಾ ಇದ್ದೀರಿ. ಹಿಂದೂಗಳ ಧಾರ್ಮಿಕ ಶ್ರದ್ಧೆ ಇರುವ ಜಾಗದ ಬಗ್ಗೆ ಒಬ್ಬ ಮುಸಲ್ಮಾನ ಕೂತ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಇದರ ಬಗ್ಗೆ ಮುತುವರ್ಜಿ ವಹಿಸುತ್ತೆ. ಇದೆಲ್ಲ ನೋಡಿದ್ರೆ ಧರ್ಮಸ್ಥಳವನ್ನು ಅದಕ್ಕೊಂದು ಕಳಂಕ ತರೋ ಪ್ರಯತ್ನ ಅಂತ ಅನ್ನಿಸ್ತಾ ಇದೆ ಅಂತ ಅಶೋಕ್ ಅವರು ಮಾತಾಡಿದ್ರು. MB ಪಾಟೀಲ್ರು ಕಾಂಗ್ರೆಸ್ಸಿನವರ ನಿಲುವು ಒಂದೇ ಇದೆ, ಈಗಷ್ಟೇ ರಚನೆ ಆಗಿದೆ, ಇರಿ ವೇಟ್ ಆ್ಯಂಡ್ ವಾಚ್, ಏನಾಗುತ್ತೋ ನೋಡೋಣ ಅಂತೀರಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ದಕ್ಷಿಣ ಭಾರತದಲ್ಲಿ ತಿರುಪತಿ ಮತ್ತು ಧರ್ಮಸ್ಥಳ ಭಾಳ ಹಿಂದೂಗಳಿಗೆ ಭಾಳ ಪವಿತ್ರವಾದಂಥ ಸ್ಥಳಗಳಿವೆ. ನನಗೆ ಎಲ್ಲೋ ಒಂದು ಕಡೆ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು, ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರೋದು ಅದು ಮುಸ್ಲಿಂ ಯಾರೋ ಒಬ್ಬ ಯುವಕ. ಆಮೇಲೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಭಾಳ ಮುತುವರ್ಜಿ ವಹಿಸ್ತಾ ಇದೆ, ಭಾಳ ಸೆನ್ಸಿಟಿವ್ ಇರೋವಂಥ ಇದು ವಿಚಾರ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕೇರಳ ಸರ್ಕಾರ ಯಾಕೆ ಬಂತು ಇದರಲ್ಲಿ? ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳನ್ನ ಯಾಕೆ ನಡೆಸ್ಕೊತಾ ಇದೆ? ಅಯ್ಯಪ್ಪ ದೇವಸ್ಥಾನಕ್ಕೆ ಏನೇನು ಅವಮಾನಗಳು ಮಾಡಿದ್ದಾರೆ ಅದೆಲ್ಲ ಜಗಜ್ಜಾಹಿರಾತ ಆಗ್ಬಿಟ್ಟಿದೆ. ಇಲ್ಲಿ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಸಾವಿರಾರು ಅಂತ ಹೇಳಿದ್ರೆ ಹಂಗಾರೆ ಸಾವಿರಾರು ಜನ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕಂಪ್ಲೇಂಟ್ಗಳು ಕೊಟ್ಟಿರ್ಬೇಕಲ್ಲ. ಇಂಥ ಕೇಸ್ಗಳಲ್ಲಿ ಯಾವುದೇ ಪೊಲೀಸರು ಅಚಾತುರ್ಯ ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ. ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. ಅನೇಕ ವಿಚಾರಗಳನ್ನ ಮಾಡ್ತಾರೆ. ಅದರಲ್ಲಿ SIT ತನಿಖೆ ಆಗ್ತದೆ. ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ಒಂದು ಊಹಾಪೋಹ ಆಗಲಿ ಅಥವಾ ಯಾವುದೇ ಒಂದು ಆ್ಯಂಗಲ್ನಲ್ಲಿ ಸಹ ಜನ ವಿಚಾರ ಮಾಡೋದು ಅದು ತಪ್ಪು. ಹೀಗಾಗಿ ಯಾರ ಮೇಲೂ ಕೂಡ ನಾವು ದೂಷಿಸುವಂಥದ್ದು, ಈಗಲೇ ಯಾರನ್ನಾರು ನಾವು ಇದು ಮಾಡುವಂಥದ್ದು ಅದು ಸರಿಯಾದದಂತಲ್ಲ. ಯಾವ ಒತ್ತಡ ಕೂಡ ಇಲ್ಲ. ಇವೆಲ್ಲ ಆದಮೇಲೆ ಸರ್ಕಾರ ಸುಮ್ ಕೂತ್ರೆ ಏನಂತೀರ ನೀವು? ನಾವು SIT ರಚನೆ ಮಾಡಿದ್ದಾಗಲಿ ಅಥವಾ ಸರ್ಕಾರ ಯಾರ ಮೇಲಾದರೂ ಕೂಡ ನಾವು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಇಂಥ ದೂರುಗಳು ಬಂದಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿದಾವೆ. ಎಲ್ಲರೂ ಕೂಡ ಇವತ್ತು ದಿವಸ ಇದ್ರ ಬಗ್ಗೆ ಬರೀತಾರೆ. ಸರ್ಕಾರ ಆಗಲಿ ನಾವಾಗಲಿ ಯಾರೇ ಆಗಲಿ ಇವತ್ತು ದಿವಸ ಯಾರ ಮ್ಯಾಗೂ ಕೂಡ ಪಟ್ಟು ಮಾಡಿ ತೋರಿಸ್ತಿಲ್ಲ. ಹೀಗಾಗಿ ಇವ್ರು ಯಾಕೆ ಅದನ್ನು ಒಯ್ದು ಮಂಜುನಾಥ್ಗೆ ಹಚ್ಚುವಂಥ ಕೆಲಸ ಮಾಡ್ತಾರೆ? ಇದು BJPಯವರು ಇದರಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಬಯಸಿದ್ದಾರೆ. ಇದ್ದಕ್ಕಿದ್ದಾಗೆ ಏನೆಲ್ಲ ಧರ್ಮಸ್ಥಳದಲ್ಲಿ ನಡೀತಿರುವಂಥದ ಮೇಲೆ ಈ ರೀತಿ ಆಪಾದನೆಗಳು, ಮತ್ತೊಂದು ಒಂದು ಪವಿತ್ರವಾದಾಗಿರೋಂಥ ಕೇಂದ್ರದ ಮೇಲೆ ಈ ರೀತಿ ಆಪಾದನೆ ಬರ್ತಿರುವಂಥದ್ದು ನಿಜಕ್ಕೂ ದುರದೃಷ್ಟ. ದುರುದ್ದೇಶದಿಂದನೋ ಸದುದ್ದೇಶನೋ ಏನು ಅಂತ ನಮಗೂ ಗೊತ್ತಿಲ್ಲ. ಆದರೆ ಈ ಪುಣ್ಯಕ್ಷೇತ್ರದ ಮೇಲೆ ಈ ರೀತಿ ರಾತ್ರೋರಾತ್ರಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಿದ್ದಾರಾ ಅಥವಾ ದುರುದ್ದೇಶದಿಂದ ಒಳಗೊಂಡಿದೆಯಾ ಅಂತ ಅನುಮಾನಗಳು ನಮ್ಮೆಲ್ಲ ಕಾಡ್ತಿದೆ. ವಿಚಾರನೇ ಪ್ರಶ್ನೆತೀತವಾಗಿರ್ಬೇಕಾದ್ರೆ ಇವರು ಏನು SITಗಳು ಮತ್ತೊಂದು ಇಂಥ ನಂಬಿಕೆ ಕೇಂದ್ರಗಳ ಮೇಲೆ, ನಂಬಿಕೆ ಸ್ಥಳದ ಮೇಲೆ ಈ ರೀತಿ ಅಪನಂಬಿಕೆ ತರುವಂಥ ಪ್ರಯತ್ನಗಳನ್ನು ಸಹ ಖಂಡನೀಯವಾಗಿದೆ. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. BJPಯವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಹಂಗೆ ನಡ್ಕೋಣ. ನನಗೆ ನಿಮ್ಮ ಭಾಷೆನೂ ಅರ್ಥ ಆಗ್ತಾ ಇಲ್ಲ, BJPಯವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ. ಈಗ ನೀವೇ ಮೀಡಿಯಾವರೇ ಅದನ್ನು ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರೇನು ತನಿಖೆ ಮಾಡಬೇಕು ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನ ಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ಏನೂ ಇಲ್ಲ ಅಂತಾದ್ರೆ ಯಡಿಯೂರಪ್ಪನವರು ಹೇಳಿದಾಗೆ ಆಯ್ತು, ಏನೂ ಇಲ್ಲ ಅಂತೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು.
ಇವರು ಪ್ರಣವ್ ಮೋಹತಿ ಅವರು ಕೂಡ ತಮ್ಮನ್ನು ಭೇಟಿಯಾಗಿದ್ರು. ಏನಾದ್ರು ಇನ್ಸ್ಟ್ರಕ್ಷನ್ ಹೇಳ್ಕೊಟ್ರು? ಇಲ್ಲ, ಇನ್ಸ್ಟ್ರಕ್ಷನ್ ಏನಿಲ್ಲ. ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಏನೋ ಆಗಿಬಿಟ್ಟಿದೆ ಅಂತಾಗಲಿ, ಏನೂ ಆಗೇ ಇಲ್ಲ ಅನ್ನುವಂಥದ್ದಾಗಲಿ ಅಂತಿಮವಾಗಿ ಗೊತ್ತಾಗೋದು ತನಿಖೆ ಮುಗಿದ ಮೇಲೆ. ಈ ತನಿಖೆಯ ಪ್ರಾಸೆಸ್ನಲ್ಲಿ ಕೆಲವರು ಕಳಕಳಿಯನ್ನು, ಕಾಳಜಿಯನ್ನು ವ್ಯಕ್ತಪಡಿಸಿದ್ರು. ಧಾರ್ಮಿಕ ಭಾವನೆಗೆ ಧಕ್ಕೆ, ತೇಜೋವಧೆ, ಯಾರೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಕೆಲವು ಸಲ ಕೆಲವು ಸ್ಥಾನದಲ್ಲಿರೋದಕ್ಕೆ ಏಟು ತಿನ್ಬೇಕಾಗತ್ತೆ, ಕೆಲವು ಸ್ಥಾನದಲ್ಲಿರೋದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ಅಶೋಕ್ ಅವ್ರು ಕೇಳ್ತಾ ಇದ್ರು, ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಕೇಂದ್ರದ ಬಗ್ಗೆ ಮುಸಲ್ಮಾನನೊಬ್ಬ ವಿಡಿಯೋ ಮಾಡಿ ಹಾಕ್ತಿದ್ದಾನೆ ಅಂತ. ಹಾಕಬಾರ್ದು ಅಂತ ನಮ್ಮ ಸಂವಿಧಾನ ಏನು ಹೇಳೋದಿಲ್ಲ. ಹಾಗೆ ಮುಸಲ್ಮಾನರ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಹಿಂದೂಗಳೇನು ವಿಡಿಯೋ ಮಾಡಿ ಹಾಕಬಾರ್ದು ಅಂತೇನು ಸಂವಿಧಾನ ಹೇಳುತ್ತಾ? ನಿಮಗೆ ಬೇರೆ ಬೇರೆ ಆದ್ಯತೆಗಳು ಬೇರೆ ಬೇರೆ ಇರ್ತವಷ್ಟೇ. ತನಿಖೆ ಆರಂಭಗೊಂಡಿದೆ. ಕೋಲ್ಯಾಟ್ರಲ್ ಡ್ಯಾಮೇಜು ಆಗುವ ಸಾಧ್ಯತೆ ಇದೆ. ಅಂತಿಮವಾಗಿ ನನಗೆ ಅಂದರೆ 100 ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾ ಇರೋ ವ್ಯಕ್ತಿ ಇದ್ದಾನಲ್ಲ, ಆ 100 ಹೂಳಲಾಗಿರುವ 100 ಹೆಣಗಳ ಪೈಕಿ ಒಂದಾದರೂ ಲಾಜಿಕಲ್ ಎಂಡಿಗೆ ಹೋಗಬೇಕು ಅಂತ. ಲಾಜಿಕಲ್ ಎಂಡ್. ಆ ಅಸ್ಥಿ ಪಂಜರ ಯಾರದ್ದು, ಎಷ್ಟು ವಯಸ್ಸಿನ ಮಹಿಳೆಯದ್ದು, ಬಾಲಕಿ ಅಂತ. ಆಕೆ ಎಲ್ಲಿಂದ ನಾಪತ್ತೆ ಆದ್ಲು, ಆಕೆ ಯಾರು, ಎಲ್ಲಿಂದ ನಾಪತ್ತೆ ಆದ್ಲು, ಹೆಂಗಲ್ಲಿಗೆ ಬಂದ್ಲು, ಆಕೆಯ ಜೊತೆಗೆ ಏನಾಯಿತು, ಮಾಡಿದವರು ಯಾರು, ಆ ಹಂತಕ್ಕೆ ಒಂದಾರೋ ಪ್ರಕರಣ ಇದರಲ್ಲಿ ಹೋಗಬೇಕು. ಅವಾಗ ಲಾಜಿಕಲ್ ಎಂಡ್ ಅಂತಾರೆ ಇದನ್ನು. ಇಲ್ಲದೆ ಹೋದರೆ ಉಳಿದ ಪ್ರಕರಣಗಳಂತೆ ಇದನ್ನು ಕೂಡ ನೋಡ್ತಾರಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.